ಜೈ ಶ್ರೀರಾಮ್ ರೀ. ನಮ್ಮ ಊರಾಗ ಕಾರ ಹುಣ್ಣಿಮೆ ಯಾವ ರೀತಿ ನಡೀತಿತ್ತ ನಿಮ್ಗೆ ತೋರಿಸ್ತೇನೆ ರೀ. ಮುಂಜಾನೆ 6 ಗಂಟೆಗೆ ಎದ್ದ ಇವತ್ತು ನಾನು ಊರಾಗ ಹೊಂಡೀನಿ ರೀ. ನಂಗೆ ಭೀ ಇದು ಫಸ್ಟ್ ಗೊತ್ತಾಗಿತ್ತು ರೀ. ಈ ಪ್ರಕಾರ ವಿಧಿದಿಂದ ನಮ್ಮ ಕಾರ ಹುಣ್ಣಿಮೆ ಮಾಡ್ತಾರತ್ತ ರೀ. ಅದೇ ಯಾವ ರೀತಿ ಇರ್ತೈತಿ ನಿಮ್ಗೆ ತೋರಿಸ್ತೇನೆ ರೀ ವಿಡಿಯೋದಾಗ. ಇದು ನಮ್ಮ ಊರು ಗೌಡ್ರು ವಾಡೆ ರೀ. ಈ ವಾಡ್ಯದಾಗ ವಿಧಿ ಪ್ರಕಾರ ಎಲ್ಲ ಪೂಜೆ ಮಾಡ್ತಾರೆ ರೀ. ಆಲ್ಮೋಸ್ಟ್ ನಾ ಬರೋಕ್ಕಿಂತ ಮೊದಲು ಇಲ್ಲಿ ಬಂದುಬಿಟ್ಟಿದ್ದಾರೆ ರೀ ತಾತೆಗಳೆಲ್ಲ. ಮುಂದಿನ ಇತಿಹಾಸ ನಮ್ಮ ಹಿರಿಯರು ತಿಳಿಸ್ತಾರೆ ನಿಮ್ಗೆ. ಈಗ ಸದ್ಯ ಈಗ ಇದು ಮಾಡೋದು ತುಪ್ಪದ ದೀಪ ಹಚ್ಚೋದು, ಪಂತಿ ಮಾಡೋದು ಬೂದಿ ಕಣಕ. ಹಾಂ ರೀ, ಪಂತಿ ಮಾಡಿ ಅದ್ರಾಗ ತುಪ್ಪದ ದೀಪ ಹಚ್ಚಿಡೋದು. ಅವತ್ತು ಸಾಮಾನ್ಯ ಈಗ ಇವು ಅಂಬಿಗೆ ನಮ್ಗೆ ಕೃಷ್ಣಾಂಬಿ ಮಾಡ್ತದೆ, ನಪ್ಪ ಮಾಡ್ತದೆ. ಈಗ ಅವ ಬಂದ ಅರಪ್ಪ ತಿಳ್ಕೊಂಡ ಅಂತ ಪೈದ ನಮ್ಮ ಹಿರಿಯರು ಇರ್ತೀವಿ. ಹಾಂ, ಅವ್ರಿಂದ ನಾವು ಬಂದು ಇಂಥವು ಮಚ್ಚು ಗಸ್ತಿ ಮೊದಲು ನಮ್ಮ ಅಪ್ಪ ಕೆಲಸ ಮಾಡ್ತಿದ್ದೆ. ಈಗ ನಾವು ಇದು ಮಾಡ್ಕೊಂಡು ಬರ್ತಿದ್ದೀವಿ. ಹಂಗೈತೆ ಇಲ್ಲಿ 4 ವರ್ಷ ಈ ವರ್ಷ ತೆಗಿಯೋದ ಮಾಸಾವತಿ ಮುದಾರು ಬರ್ತಾ ಪಾಜೆ ಕೊಡ್ತಾ ಎಲ್ಲರೂ ಗೌಡ್ರು ಇರ್ತಾರು. ಆಯ್ತು ಅಂತ ತೆಗ್ಯೋದ. ಇದು ಮೊದಲು ಪೈಲ ನೆಶಿನ ಚಾಕ್ ತೆಗಿತರು. ಈಗ ಸಂಪ್ರದಾಯ ಕಮ್ಮಿ ಹಾಕೋತ ಈಗ 6-7 ಬೈತಿ. ಮತ್ತೆ ಇದು ಮಾಡಿದ ಬಳಿಕ ನಮ್ಗೆ ಕರಿ ಶುರು ಆಯ್ತು. ಕಾರು ಕರಿ ಶುರು ಆಯ್ತು. ಕರಿ ಗೌಡ್ರ ಮನೆ ತನದ ಎತ್ತುಗಳು ಏನಿರ್ತಾವಲ್ಲ ಸಂಜಿಕ ವಾಡ್ಯದಾಗ ತಂದ ಪೂಜೆ ಮಾಡ್ತಾರೆ ರೀ. ಆಮೇಲೆ ಇಲ್ಲಿಂದ ಕರಿಯರಿಗೆ ಹೋಯ್ತಾರೆ ರೀ. ಕಾರ ಹುಣ್ಣಿಮೆ ಇದು ರೈತರ ಹಬ್ಬ. ಏನು ನಮ್ಮ ದೇಶ ಕೃಷಿ ಪ್ರಧಾನ ದೇಶ ಐತಿ. ಈ ದೇಶದಾಗ ರೈತರ ಈ ದೇಶದ ಬೆನ್ನೆಲುಬು ಅದಾರ. ಕೃಷಿ ದೇಶದ ಮುಖ್ಯ ಉದ್ಯೋಗ ಐತಿ. ಅದ್ರಾಗ ರೈತರ ಮುಖ್ಯ ಸಾಧನ ಅಂದ್ರೆ ಎತ್ತುಗಳದಿಂದನೇ ಈ ದೇಶದ ಕೃಷಿ ನಡ್ಕೊಂಡು ಬಂದಿತ್ತು ಪುರಾಣ ತನಕ ಅಲ್ಲಿ ಹಿಡ್ಕೊಂಡ. ಆದರೆ ಈಗ ಆಧುನಿಕ ಪದ್ಧತಿಯಾಗ ಕೆಲವೊಂದು ಯಂತ್ರ ಸಾಮಗ್ರಿ ಇವೆಲ್ಲ ಬಂದ ಯಾಂತ್ರಿಕ ಕೃಷಿ ನಡೆದೈತಿ. ಆದ್ರೆ ಮೊದಲಿನ ಸಂಪ್ರದಾಯ ಅಂದ್ರೆ ಎತ್ತುಗಳಿಂದನೇ ಭೂಮಿ ಉಳೋದ ಮತ್ತು ಹರಗೋದ ಮಾಡೋದ ಎಲ್ಲ ಎತ್ತುಗಳಿಂದ ನಡ್ಕೊಂಡು ಬಂದೈತಿ. ಆಗ ರೈತರಿಗೆ ಎತ್ತುಗಳಂದ್ರೆ ಒಂದು ಅವಿಭಾಜ್ಯ ಅಂಗ ಐತೆ. ರೈತಾಪಿ ಅವಿಭಾಜ್ಯ ಅಂಗ ಅಂದ್ರೆ ಎತ್ತುಗಳದಾವು. ಆದರೆ ಈ ಕಾರ ಹುಣ್ಣಿಮೆ ಅಂದ್ರೆ ರೈತರದ ಒಂದು ದೊಡ್ಡ ಹಬ್ಬ. ಅದು ಯಾವ ಪ್ರಕಾರ ವ್ಯಾಪಾರಸ್ಥರಿಗೆ ದೀಪಾವಳಿ ಇರ್ತೈತಿ, ಆ ಪ್ರಕಾರ ಇದೊಂದು ದೊಡ್ಡ ರೈತರ ಹಬ್ಬ ಐತಿ. ಈ ಹಬ್ಬಕ್ಕೆ ರೈತರು ಆನಂದದಿಂದ ಒಂದು ಉತ್ಸಾಹದಿಂದ ಎತ್ತುಗಳನ್ನ ಓಡಿಸೋದೊಂದು ಸಂಪ್ರದಾಯ ಐತಿ. ಈ ಜ್ಯೇಷ್ಠ ತಿಂಗಳ ಮೂಲ ನಕ್ಷತ್ರ ಮ್ಯಾಗ ಕರಿ ಹರಿಯೋದೊಂದು ಸಂಪ್ರದಾಯ ಐತಿ ನಮ್ಮಲ್ಲಿ. 5 ಗಂಟೆಗೆ ಇಲ್ಲಿ ಈ ಗೌಡ್ರ ವಾಡ್ಯದಾಗಿಂದ ಕರಿ ದೀಪ ಹಚ್ಕೊಂಡು ಬಾರಿಸ್ಕೋತ ತಗೊಂಡ ಅಲ್ಲಿ ಹಳಿ ಚೌಡಿ ಒಂದು ಜಾಗ ಐತಿ. ಆ ಜಾಗದ ಮುಂದೆ ಅಲ್ಲಿ ಹೋದ ನಂತೊಳಗೆ ಒಂದು ಹೌದು ಐತಿ. ಹೌದಾಗ ಆ ದೀಪ ಇಟ್ಟು ಮೊದಲಿನ ದೀಪ ತಕ್ಕೊಂಡು ಬರ್ತಾರೋ. ಹಿಂಗೊಂದು ಪದ್ಧತಿ ಐತಿ. ಆ ದೀಪದೊಳಗೆ ಮೊದಲಿನ ಹೋದ ವರ್ಷ ಇಟ್ಟದ ಆ ಮಂದಾನದೊಳಗೆ ಏನೋ ಒಂದು ಆ ಗೋಧಿ ಕಣಕದೊಂದು ಸಣ್ಣ ಬುಕ್ಣಿ ಆಗಿರ್ತೈತಲ್ಲ ಹಿಟ್ಟು, ಅದನ್ನು ರೈತರೆಲ್ಲ ಭಾಳ ಪೂಜ್ಯ ಭಾವದಿಂದ ಸ್ವಲ್ಪ ಎಲ್ಲರೂ ತಮ್ಮ ತಗೊಂಡು ಹೋಗಿ ತಮ್ಮ ಹೊಲದಾಗ ಅದನ್ನ ಚೆಲ್ತಾರೆ. ಅದರಿಂದ ಬೆಳೆ ಭಾಳ ಬರ್ತೈತಿ, ಬೆಳೆ ಹೆಚ್ಚಾಗ್ತೈತಿ ಅನ್ನೋದೊಂದು ಅವ್ರಿಗೆ ವಿಶ್ವಾಸ ಐತಿ. ನಮ್ಮ ಮೊದಲಿನ ಹಿರಿಯರದಿಂದ ಈ ಸಂಪ್ರದಾಯ ನಡ್ಕೊತ ಬಂದಿತ್ತು ರೀ ಇಲ್ಲಿ ಮಠ. ಗೋಧಿ ಹಿಟ್ಟದ ಕನಕದ ಹಂತಿ ಮಾಡ್ತಾರೆ ರೀ. ಇದ್ರೊಳಗೆ ತುಪ್ಪದ ದೀಪ ಹಚ್ತಾರೆ ರೀ. ಇದನ್ನ ಹೋದ ಮಣ್ಣದ ಗಡಿಗೆಯಾಗಿರ್ತಾರೆ ರೀ. ಎಲ್ಲ ಕಡೆ ಕಾರ ಹುಣ್ಣಿಮೆ ಯಾವ ರೀತಿ ಆಚರಣೆ ಮಾಡ್ತಾರೆ ಅಂದ್ರೆ ಎತ್ತುಗಳ ಅಟ್ಟ ಬಿಟ್ರೆ ನಿಮ್ಮ ಕಾರ ಹುಣ್ಣಿಮೆ ಅನ್ನಿಸ್ತೈತಿ ರೀ. ವಿಧಾನ ಪ್ರಕಾರ ಆಚರಣೆ ಮಾಡ್ತಾರೆ ರೀ ಆಲ್ಮೋಸ್ಟ್ ಎಲ್ಲರೂ. ಆದರೆ ಈಗಿನ ಮಂದಿಗೆ ಯಾರಿಗೆ ಗೊತ್ತಿಲ್ಲ ರೀ. ಅದನ್ನು ನಮ್ಮ ಹಿರಿಯರು ನಿಮ್ಗೆ ಹೇಳ್ಕೊಡ್ತಾರೆ ರೀ ಮುಂದಿನ ಕ್ಲಿಪ್ದಾಗ. ಮೊದಲಿನ ಕ್ಲಿಪ್ದಾಗ ಹಿರಿಯರು ಹೇಳಿದಾರಲ್ಲ, ಬೇರೆ ಕಡೆ ಒಂದು ಚೌಡಿ ಇದ್ದತ್ತಾರೆ ನಮ್ಮ ಹಳೆಯದ, ಅಲ್ಲಿ ಹೋಗಿ ಕರಿ ಹುಗಿಬೇಕತ್ತ ರೀ. ಆ ಜಾಗಕ್ಕೆ ನಾವೀಗ ಹೊಂಟಿದ್ದೀವಿ ರೀ. ನಿಮಗೂ ತೋರಿಸ್ತೇನೆ ರೀ. ನಾವೇ ನೋಡ್ಕೊಂಡು ಬರ್ರಿ. ಫಸ್ಟ್ ಟೈಮ್ ನಾವೀಗ ಬರೋದು ಈ ಸಲ. ಈಗೇನು ವಾಡ್ಯದಿಂದ ಗಡಿಗೆ ತೊಗೊಂಬಂದಿರಲ್ಲ, ಅಂಥ ಗಡಿ ಇಲ್ಲಿ ಟೆಗನ್ಯಾಗ ಒಳಗೆ ಇರ್ತೈತಿ ರೀ. ಅದನ್ನು ತೆಗೆದ ಈಗ ಹೊಸ ಗಡಿಗೆ ಇಡೋದು ಇರ್ತೈತಿ ರೀ. ಅಂತ ಇದು ಹಳೇದು ಏನು ಇರ್ತೈತಿಲ್ಲ, ಅದು ಹಳಿ ಕರಿ ಅಂತ ಇರ್ತೈತಿ ರೀ. ಅದನ್ನು ತಗೊಂಡ ಮನೆಗೆ ಹೋದ ಹೊಲ್ದಾಗ ಹೋಗೋದು ಇರ್ತೈತಿ ರೀ. ಇದು ನಮ್ಮ ಊರು ಹಳಿ ಚೌಡಿ ರೀ. ಇಲ್ಲೇ ಕಾರಣ ಕರಿ ಆಯ್ತೈತಿ ರೀ. ಊರಾಗಿನ ಅವ್ರು ಮುಜಾವರ್ಗಳು ಒಂದು ಪಾತಿ ಕೊಡ್ತಾರೆ ರೀ.
ಪೈಲೆ ಮೊದಲು ಇಟ್ಟಿಂದ ಹಳಿ ಕರಿ ತೆಗೆಯೋದಿರ್ತೈತ್ರಿ. ಹೊಸದು ಕನಿಗಿನ ದೀಪದ ಗಡಿಗೆ ಏನಿರ್ತಿರ್ಲಿ ಅದನ್ನ ಇಲ್ಲಿ ಒಳಗಿಡೋದು ಇರ್ತೈತ್ರಿ. ಈ ಗಡಿಗೆ ಮುಚ್ತಾರ್ರಿ. ಇದನ್ನ ಗಡಿಗೆ ಮುಚ್ಚಿದ ಮಕ್ಕರಿ ಈಗಿದ್ದ ಹೆಂಗೆ ತೆಗೆದಿರ್ಲಿ ನಾವು ಹಳಿ ಕರಿ ಹಂಗೆ ಮುಂದಿನ ವರ್ಷ ಭೀ ತೆಗಿತಾರ್ರಿ. ವರ್ಷ ಹಿಂಗೆ ಸಂಪ್ರದಾಯ ನಡ್ಕೋತ ಹೋಗ್ತಿದ್ರಿ ನಮ್ದು. ಇದೇನು ನೋಡ್ಕಿರದ ನಮ್ದು ಹಳಿ ಕರಿ ಐತ್ರಿ. ಈ ಕರಿ ಇದ್ರೆ ಎಲ್ಲ ರೈತಾಪಿ ಜನರಿಗೆ ಹಂಚ್ತಾರೆ. ಇದನ್ನ ಏನು ಮಾಡ್ತಾರೆ ರೈತರೆಲ್ಲ ಹೋಗಿ ಹೊಲ್ದಾಗ ಹೋಗಿತಾರೆ. ಹೊಲ್ದಾಗ ಹೋಗಿದ್ರಿಂದ ಬೆಳೆ ಎಲ್ಲ ಹೆಚ್ಚು ಬರ್ತೈತಿ ಅಂತ ಒಂದು ನಂಬಿಕೆ ಐತ್ರಿ ನಮಗೆ. ಇದು ನೋಡ್ರಿ ಕರಿ, ಇದು ಫಸ್ಟ್ ಟೈಮ್ ನಾನು ನೋಡೋದ್ರಿ ಮತ್ತು ನನ್ನ ಕೈಯಾಗ ಹಿಡಿಯೋದ್ರಿ. ಇದನ್ನು ನಮ್ಮ ಹೊಲ್ದಾಗ ಹೋಗಿನ್ರಿ. ಚೌಡಿ ಮುಂದಿಂದೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಹೊಳ್ಳಿ ವಾಪಸ್ ಗೌಡ್ರು ವಾಡ್ಯಕ್ಕೆ ಹೋಗೋದ್ರಿ. ವಾಡ್ಯದಾಗ ಬಂದ ಹಳಿಗಾಡಿಗೆ ಈ ಜಾಗದಾಗ ಇಡ್ತಾರ್ರಿ. ಮೊದಲನೇ ವಿಡಿಯೋದಾಗ ನೋಡಿದ್ರಲ್ಲ ಜೋಳ ಮತ್ತು ನೀರು ಒದ್ದಿಂದ ಅದ್ರ ಬಗ್ಗೆ ಹಿರಿಯರು ತಿಳಿಸ್ಕೊಡ್ತಾರೆ ನೋಡ್ರಿ. ಈಗ ದೀಪ ತಗೊಂಡ ಮುಂಬರಕ್ಕೆ ಬಂದ ಒಂದು ಕಾಲೇ ನೀರ ಮತ್ತು ಒಂದು ಕಾಲೇ ಜೋಳ ತುಂಬಿದ ಶೇರ ಉಜ್ಜುತ್ತಾರು. ಅದ್ರ ಯಾವ್ದು ಹೆಚ್ಚು ನೀರು ಹೆಚ್ಚು ಬಿದ್ದರೆ ಮಳೆ ಹೆಚ್ಚಾಗ್ತೈತಿ ಮತ್ತು ಜೋಳ ಹೆಚ್ಚು ಬಿದ್ದರೆ ಬೆಳೆ ಹೆಚ್ಚು ಬರ್ತೈತಿ. ಹಿಂಗೊಂದು ಪದ್ಧತಿ ಐತಿ. ಮುಂದಿನ ಮಳೆ ಬೆಳೆಯೋದ ಮುಂದೆ ಪದ್ಧತಿ ಐತೆ. ಇಲ್ಲಿ ಬಂದವ್ರಿಗೆ ಎಲ್ಲರಿಗೆ ಸನ್ಮಾನ ಮಾಡಿ ಮುಂಜಾನೆ ಕಾರ್ಯಕ್ರಮ ಮುಗಿಸ್ತಾರ್ರಿ. ಇಲ್ಲಿ ಏನು ನೋಡಿಕಿರಲಿಲ್ಲ, ಇಲ್ಲಿ ಬನ್ನಿ ಹೊಡ್ತಾರ್ರಿ. ಈ ಬನ್ನಿ ಮ್ಯಾಗಿಂದ ಎತ್ತುಗಳೆಲ್ಲ ಜಿಗಿದು ಹೋಗೋದಿರ್ತೈತಿ. ಹರ್ಯಾಗ ಏನು ನೋಡಿದಿರಲಿಲ್ಲ ಅದೇ ಇದು ವಾಡೆ ರೀ. ಇದೇ ವಾಡ್ಯದಾಗ ಎತ್ತುಗಳು ಬೈದವ್ರಿ. ಗೌಡ್ರ ಮನೆ ತಂದು ಟೋಟಲ್ 2 ಎತ್ತುಗಳು ಇರ್ತಾವ್ರಿ. ಈಗ ಏನು ನೋಡಿಕಿರಿ 2 ಎತ್ತುಗಳು ತೊಗೊಂಡಿನ ಬನ್ನಿ ಕಡೆ ಹೊಡಿದವ್ರಿ. ಇದೇನು ನೋಡ್ಕಿರಿ ಅದ ಚೋಲಿಗರ ಮನೆ ಐತ್ರಿ. ಚೋಲಿಗರ ಮನೆ ತಂದಾಗ ಒಂದು ಎತ್ತು ಇರ್ತೈತ್ರಿ. ಒಟ್ಟು ನಮ್ಮ ಊರಾಗ ಟೋಟಲ್ 3 ಎತ್ತುಗಳು ತಾರನ ಕರಿ ಬಿಡ್ತಾರ್ರಿ. ಇದ್ರಾಗ 2 ಗೌಡ್ರ ಮನೆ ತಂದು ಎತ್ತುಗಳು ಇರ್ತಾವ್ರಿ, 1 ಚೋಲಿಗರ ಮನೆ ತಂದು ಎತ್ತು ಇರ್ತೈತ್ರಿ. ಇನ್ನು ನೆಕ್ಸ್ಟ್ ಕರ್ನೆ ಯಾವ ರೀತಿ ಇರ್ತಿದ್ರಲ್ಲ ಅದನ್ನ ಎಂಜಾಯ್ ಮಾಡಿ.